ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಮೊದಲನೆಯ ಸ್ಕಂದದ ಮೊದಲನೇ ಅಧ್ಯಾಯವಾದ ಋಷಿಗಳ ಪ್ರಶ್ನೆಗಳ ಕುರಿತಾಗಿ ನಾವು ನೋಡಿದ್ದೇವೆ. ಶೌನಕ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಕೇಳಿದಂತಹ 6 ಪ್ರಶ್ನೆಗಳು ಮತ್ತು ಆ 6 ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಗಳು ಕೊಟ್ಟಂತಹ ಉತ್ತರ, ಇದರ ಕುರಿತಾಗಿ ಸಂಕ್ಷಿಪ್ತವಾಗಿ ನಾವು ತಿಳಿದಿದ್ದೇವೆ. ಶೌನಕ ಋಷಿಗಳು ಕೇಳಿದಂತಹ 4ನೆಯ ಪ್ರಶ್ನೆ ಪುರುಷಾವತಾರಗಳ ಕುರಿತಾಗಿ. ಭಗವಂತನು ಈ ಪ್ರಪಂಚದ ಸೃಷ್ಟಿ ಮತ್ತು ಪಾಲನೆಯನ್ನು ಪುರುಷಾವತಾರದ ಮೂಲಕ ಮಾಡುತ್ತಾನೆ. ಒಟ್ಟು 3 ರೀತಿಯ ಪುರುಷಾವತಾರಗಳಿವೆ: ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತು ಕ್ಷೀರೋದಕಶಾಯಿ ವಿಷ್ಣು. ಕಾರಣೋದಕಶಾಯಿ ವಿಷ್ಣುವು ಲಕ್ಷಾಂತರ ವಿಶ್ವಗಳನ್ನು ಸೃಷ್ಟಿ ಮಾಡುತ್ತಾನೆ. ಗರ್ಭೋದಕಶಾಯಿ ವಿಷ್ಣುವು ಈ ಪ್ರತಿಯೊಂದು ವಿಶ್ವದೊಳಗೂ ಪ್ರವೇಶಿಸಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನು ಸೃಷ್ಟಿಸುತ್ತಾನೆ. ಕ್ಷೀರೋದಕಶಾಯಿ ವಿಷ್ಣುವು ಪ್ರತಿಯೊಂದು ಜೀವಿಯ ಹೃದಯವನ್ನು ಹೊಕ್ಕು ಅಲ್ಲಿ ಪರಮಾತ್ಮ ರೂಪಿಯಾಗಿ ಸ್ಥಿತನಾಗಿದ್ದಾನೆ. ಆತನು ಕ್ಷೀರಸಾಗರದಲ್ಲಿ ಪವಡಿಸಿದ್ದಾನೆ. ಭಗವಂತನು ತನ್ನ ಲೀಲಾವತಾರಗಳ ಮೂಲಕ ಬದ್ಧ ಜೀವಾತ್ಮನನ್ನು ಭಗವದ್ಧಾಮಕ್ಕೆ ಆಕರ್ಷಿಸುತ್ತಾನೆ. ಲೀಲಾವತಾರಗಳು ಅನೇಕ ಇವೆ, ಆದರೂ ಸೂತ ಗೋಸ್ವಾಮಿಗಳು 22 ಲೀಲಾವತಾರಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಎಲ್ಲ ರೀತಿಯ ಲೀಲಾವತಾರಗಳಿಗೂ ಭಗವಾನ್ ಶ್ರೀಕೃಷ್ಣನೇ ಮೂಲ. ಕೃಷ್ಣಸ್ತು ಭಗವಾನ್ ಸ್ವಯಂ. ಶೌನಕ ಋಷಿಗಳ ಕೊನೆಯ ಪ್ರಶ್ನೆಗೆ ಸೂತ ಗೋಸ್ವಾಮಿಗಳು ಈ ರೀತಿಯಾಗಿ ಉತ್ತರಿಸುತ್ತಾರೆ: ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಮಹಾಪುರಾಣವು ಭಗವಾನ್ ಶ್ರೀಕೃಷ್ಣನು ಧರ್ಮ, ಜ್ಞಾನ ಇತ್ಯಾದಿಗಳ ಸಮೇತ ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢಾಂಧಕಾರವೇ ಕಾರಣವಾಗಿ ದೃಷ್ಟಿಹೀನರಾದವರು ಈ ಪುರಾಣದಿಂದ ಬೆಳಕನ್ನು ಪಡೆಯುತ್ತಾರೆ. ಅಂದರೆ ಶ್ರೀಮದ್ ಭಾಗವತವು ಶ್ರೀಕೃಷ್ಣನ ಸ್ಥಾನವನ್ನು ತುಂಬಿಕೊಡುತ್ತದೆ. ಸೂತ ಗೋಸ್ವಾಮಿಗಳ ಈ ಮಾತನ್ನು ಕೇಳಿದ ಕೂಡಲೇ ಶೌನಕ ಋಷಿಗಳಿಗೆ ಭಾಗವತದ ಕುರಿತಾಗಿ ತಿಳಿದುಕೊಳ್ಳುವಂತಹ ಹಂಬಲ ಹೆಚ್ಚಾಯಿತು. ಅವರು ಸೂತ ಗೋಸ್ವಾಮಿಗಳಲ್ಲಿ ಮುಂದಿನ ಪ್ರಶ್ನೆಗಳನ್ನು ಕೇಳುತ್ತಾರೆ. ಶ್ರೀಮದ್ ಭಾಗವತವು ಯಾವಾಗ, ಎಲ್ಲಿ ಮತ್ತು ಯಾರಿಂದ ರಚಿಸಲ್ಪಟ್ಟಿದೆ? ರಾಜ ಪರೀಕ್ಷಿತನ ಜನ್ಮವು ಹೇಗಾಯಿತು ಮತ್ತು ಆತನ ಚಟುವಟಿಕೆಗಳು ಏನು? ಪರೀಕ್ಷಿತ ಮಹಾರಾಜನು ಶುಕಮುನಿಗಳಿಂದ ಶ್ರೀಮದ್ ಭಾಗವತವನ್ನು ಕೇಳಲು ಕಾರಣವೇನು? ಶೌನಕ ಋಷಿಗಳ ಈ ಎಲ್ಲ ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಗಳು ಮೊದಲನೆಯ ಸ್ಕಂದದಲ್ಲಿ ಉತ್ತರವನ್ನು ಕೊಡುತ್ತಾರೆ. ಭಗವಂತನಲ್ಲಿ ಭಕ್ತಿಯನ್ನು ಪಡೆಯಲು 14 ಹಂತಗಳನ್ನು ಇಲ್ಲಿ ವಿವರಿಸಲಾಗಿದೆ. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರುಚಿ ಸ್ಯಾನ್ಮಹತ್ ಸೇವಯಾ ವಿಪ್ರ ಪುಣ್ಯತೀರ್ಥ ನಿಷೇವಣಾತ್. ಅನುವಾದ: ಓ ದ್ವಿಜರೆ, ಸಕಲ ಪಾಪಗಳಿಂದ ಮುಕ್ತರಾದ ಮಹಾತ್ಮರಾದ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡಿದಂತಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿಯುಂಟಾಗುತ್ತದೆ. ಒಬ್ಬ ವ್ಯಕ್ತಿಯು ಭಗವಂತನ ಭಕ್ತಿಯನ್ನು ಪಡೆಯಬೇಕೆಂದರೆ ಆತನಿಗೆ ಭಕ್ತರ ಕೃಪೆಯ ಅಗತ್ಯವಿದೆ. ಭಕ್ತರ ಸಂಘವನ್ನು ಪಡೆದು ಅವರ ಕೃಪೆಗೆ ಪಾತ್ರನಾದಲ್ಲಿ ಆತನು ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆಯುತ್ತಾನೆ. ಅಂದರೆ ಭಕ್ತರ ಸಂಪರ್ಕಕ್ಕೆ ಬರುವುದೇ ಭಕ್ತಿಯ ಮೊದಲ ಹಂತ. ಈ ರೀತಿ ಭಕ್ತರ ಸಂಘವನ್ನು ಪಡೆದ ಮೇಲೆ ಭಕ್ತರಿಗೆ ನಾವು ಸೇವೆಯನ್ನು ಮಾಡಬೇಕು. ಇದನ್ನೇ ಮಹತ್ ಸೇವಾ ಎಂದು ಕರೆದಿರುವುದು. ಯಾವಾಗ ನಾವು ಭಕ್ತರ ಸೇವೆಯನ್ನು ಮಾಡುತ್ತೇವೋ ಆಗ ಭಗವಂತನಿಗೆ ಸಂತೋಷವಾಗುತ್ತದೆ ಮತ್ತು ಭಗವಂತನ ಕುರಿತಾಗಿ ಶ್ರವಣ ಮಾಡಲು ನಮಗೆ ಆಸಕ್ತಿಯು ಬೆಳೆಯುತ್ತದೆ. ಭಗವಂತನ ಕುರಿತಾಗಿ ತಿಳಿದುಕೊಳ್ಳಬೇಕೆಂಬ ಆಸೆಯನ್ನೇ ಶ್ರದ್ಧೆ ಎಂದು ಕರೆಯುವುದು. ಕೃಷ್ಣ ಭಕ್ತಿಯನ್ನು ಮಾಡಿದರೆ ನನ್ನ ಜೀವನ ಸಾರ್ಥಕವಾಗುತ್ತದೆ ಎಂಬಂತಹ ದೃಢನಂಬಿಕೆಯೇ ಶ್ರದ್ಧೆ. ಈ ರೀತಿಯಾಗಿ ಭಗವಂತನ ಕುರಿತು ಶ್ರವಣವನ್ನು ಮಾಡುವಂತಹ ಆಸಕ್ತಿಯನ್ನು ಬೆಳೆಸಿಕೊಂಡ ವ್ಯಕ್ತಿ ಭಗವಂತನ ಕುರಿತಾಗಿ ನಿರಂತರ ಶ್ರವಣವನ್ನು ಮಾಡಬೇಕು. ಭಗವಂತನ ಶ್ರವಣವನ್ನು ಮಾಡುವುದರಿಂದ ನಮ್ಮ ಹೃದಯದಲ್ಲಿರುವ ಕಶ್ಮಲಗಳೆಲ್ಲ ನಾಶವಾಗಿ ಹೋಗುತ್ತವೆ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಅಂದರೆ ಪರಮಪುರುಷ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಪರಮ ಆತ್ಮ, ಸತ್ಯನಿಷ್ಠರಾದ ಭಕ್ತರಿಗೆ ಉಪಕಾರಿ. ಆತನ ಸಂದೇಶವನ್ನು ಕೇಳಲು ಆಸೆಯನ್ನು ಬೆಳೆಸಿಕೊಂಡಿರುವ ಭಕ್ತರ ಮನಸ್ಸಿನಿಂದ ಐಹಿಕ ಭೋಗ ಲಾಲಸೆಯನ್ನು ದೂರ ಮಾಡುವನು. ಆ ಸಂದೇಶವನ್ನು ಸಮರ್ಪಕವಾಗಿ ಕೇಳುವುದೇ, ಪಠಿಸುವುದೇ ಪುಣ್ಯಕಾರಕವಾಗಿದೆ. ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಶ್ರವಣವು ಬಹಳ ಮುಖ್ಯ. ಶ್ರವಣದ ಮೂಲಕ ನಾವು ಭಗವಂತನನ್ನು ತಿಳಿಯಲು ಸಾಧ್ಯ. ಭಗವಂತನಲ್ಲಿ ಶ್ರದ್ಧೆಯನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ ಗುರುವಿನಲ್ಲಿ ಆಶ್ರಯವನ್ನು ಪಡೆಯಬೇಕು. ಯಾವಾಗ ನಾವು ಗುರುಗಳಿಗೆ ಶರಣಾಗುತ್ತೇವೋ ಆಗ ಅವರು ನಮಗೆ ಉಪದೇಶವನ್ನು ನೀಡುತ್ತಾರೆ. ಇದನ್ನೇ ಗುರುಪಾದಾಶ್ರಯ ಎಂದು ಕರೆಯುತ್ತಾರೆ. ಗುರುಗಳ ಅನುಗ್ರಹವನ್ನು ಪಡೆದಂತಹ ವ್ಯಕ್ತಿ ಗುರುಗಳಿಂದ ಸತತವಾಗಿ ಶ್ರವಣವನ್ನು ಮಾಡುತ್ತಾನೆ.
ಭಗವಂತನ ಪೂಜೆಯನ್ನು ಮಾಡುವುದರಲ್ಲಿ ಆತನಿಗೆ ಬಹಳಷ್ಟು ಆಸಕ್ತಿಯು ಬೆಳೆದಿರುತ್ತದೆ. 5ನೇ ಹಂತವಾದ ಇದನ್ನು ಭಜನೇಶು ಸ್ಪೃಹ ಎಂದು ಕರೆಯುತ್ತಾರೆ. ಈ ರೀತಿ ಗುರುಗಳ ಆಶ್ರಯವನ್ನು ಪಡೆದು ಭಗವಂತನ ಸೇವೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಯ ಹೃದಯದಲ್ಲಿರುವ ಎಲ್ಲ ಕಶ್ಮಲಗಳನ್ನು ಭಗವಂತನು ತಾನೇ ಸ್ವತಃ ನಿವಾರಿಸುತ್ತಾನೆ. ವ್ಯಕ್ತಿಯು ಎಲ್ಲ ಭೌತಿಕ ಆಸೆಗಳನ್ನು ತೊರೆದು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುತ್ತಾನೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಅನುವಾದ: ಭಾಗವತ ಪ್ರವಚನವನ್ನು ನಿತ್ಯವೂ ಶ್ರವಣ ಮಾಡುವುದರಿಂದ ಮತ್ತು ಶುದ್ಧ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ ಹೃದಯದಲ್ಲಿರುವ ತೊಂದರೆಗಳೆಲ್ಲ ಬಹುತೇಕ ನಾಶವಾಗುತ್ತವೆ. ದಿವ್ಯ ಗೀತೆಗಳು ಹೊಗಳುವ ಪರಮಪುರುಷನ ಪ್ರೇಮಮಯ ಸೇವೆ ಅಚಂಚಲವಾಗಿ ಸ್ಥಾಪಿತವಾಗುತ್ತದೆ. 6ನೇ ಹಂತದಲ್ಲಿ ಭಗವಂತನ ಭಕ್ತಿಯು ಪ್ರಾಪ್ತವಾಗುತ್ತದೆ. ಭಕ್ತಿ ಸೇವೆಯಿಂದ ವ್ಯಕ್ತಿಯು ಸಂಪೂರ್ಣವಾಗಿ ಶುದ್ಧನಾಗಿಲ್ಲದೇ ಇದ್ದರೂ ಸಹ ಸ್ವಲ್ಪ ಮಾತ್ರ ಪ್ರಗತಿಯನ್ನು ಸಾಧಿಸಿದ ಕೂಡಲೇ ಭಗವಂತನ ಭಕ್ತಿಯು ವ್ಯಕ್ತಿಯಲ್ಲಿ ಮೂಡುತ್ತದೆ. ಇಲ್ಲಿ ಭಾಗವತ ಸೇವೆಯ ಎಂದು ಹೇಳಲಾಗಿದೆ. ಭಾಗವತರಲ್ಲಿ 2 ವಿಧಗಳಿವೆ: ಭಕ್ತನಾದ ಭಾಗವತ ಮತ್ತು ಗ್ರಂಥ ಭಾಗವತ. 2 ಭಾಗವತಗಳು ಸಮರ್ಥವಾದ ಉಪಾಯಗಳು. ಭಗವಂತನ ಭಕ್ತರ ಸೇವೆ ಅಥವಾ ಭಾಗವತದ ಸೇವೆ, ಈ ಎರಡೂ ಕೂಡ ನಮ್ಮನ್ನು ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಸುತ್ತದೆ. ಭಕ್ತ ಭಾಗವತನು ಪರಮಪುರುಷ ಭಗವಂತನ ನೇರ ಪ್ರತಿನಿಧಿ. ಹಾಗಾಗಿ ಭಕ್ತ ಭಾಗವತವನ್ನು ಪ್ರಸನ್ನಗೊಳಿಸುವುದರಿಂದ ಭಾಗವತ ಗ್ರಂಥದ ಲಾಭವನ್ನು ಪಡೆಯಬಹುದು. ಈ ರೀತಿ ನಿತ್ಯವಾದ ಭಾಗವತ ಸೇವೆಯನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಹೃದಯದಲ್ಲಿರುವಂತಹ ಎಲ್ಲ ಅನರ್ಥಗಳನ್ನು ಕಳೆದುಕೊಳ್ಳುತ್ತಾನೆ. ಈ ಅನರ್ಥಗಳು ಕಳೆದು ಹೋದಾಗ ವ್ಯಕ್ತಿಯು ಆಧ್ಯಾತ್ಮಿಕ ಪಥದಲ್ಲಿ ಹೆಚ್ಚು ದೃಢನಾಗುತ್ತಾನೆ. ಭಗವಂತನಲ್ಲಿ ಭಕ್ತಿಯು ದೃಢವಾದಂತೆ ವ್ಯಕ್ತಿಯು ನಿಷ್ಠಾಸ್ಥಿತಿಗೆ ಬರುತ್ತಾನೆ. ಇದು ಇಲ್ಲಿ 8ನೇ ಹಂತ. ನಿಷ್ಠಾಸ್ಥಿತಿಗೆ ತಲುಪಿದ ನಂತರ ಜೀವಿಯು ಭಕ್ತಿ ಸೇವೆಯನ್ನು ಯಾವತ್ತಿಗೂ ಕೈಬಿಡುವುದಿಲ್ಲ. ನಿರಂತರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಏಕೆಂದರೆ ಈ ಹಂತದಲ್ಲಿ ಆತನಿಗೆ ಯಾರೂ ಭಕ್ತಿ ಸೇವೆಯನ್ನು ಮಾಡಲು ಪ್ರೋತ್ಸಾಹಿಸುವ ಅಗತ್ಯವಿಲ್ಲ. ಆತನು ತಾನೇ ತಾನಾಗಿ ಭಗವಂತನ ಭಕ್ತಿಯನ್ನು ಪ್ರೀತಿಯಿಂದ ಮಾಡುತ್ತಾ ಹೋಗುತ್ತಾನೆ. ವ್ಯಕ್ತಿಯು ನಿಷ್ಠಾಸ್ಥಿತಿಯಲ್ಲಿ ಮುಂದುವರಿದಂತೆ ಹೃದಯದಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಾಶವಾಗುತ್ತವೆ. ಇಂದ್ರಿಯ ಭೋಗದ ವಸ್ತುಗಳಲ್ಲಿ ಆತನು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮಾತ್ರ ಆತನು ರುಚಿಯನ್ನು ಹೊಂದಿರುತ್ತಾನೆ. ಇದು ಭಕ್ತಿಯ ಪದದಲ್ಲಿ 9ನೆಯ ಹಂತ. ವ್ಯಕ್ತಿಯು ಸದಾಕಾಲವೂ ಸತ್ವಗುಣದಲ್ಲೇ ಸ್ಥಿತನಾಗಿದ್ದು ಯಾವಾಗಲೂ ಭಗವಂತನ ಸೇವೆಯಲ್ಲೇ ಸಂತೋಷವನ್ನು ಪಡೆಯುತ್ತಾನೆ. ಭಕ್ತಿ ಸೇವೆಯ 10ನೇ ಹಂತವಾದ ಇದನ್ನು ಆಸಕ್ತಿ ಎಂದು ಕರೆಯುತ್ತಾರೆ. ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತ ಏತೈರನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಅನುವಾದ: ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗುತ್ತಿದ್ದಂತೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಕಾಮ, ಲಾಲಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಈ ಹಂತದಲ್ಲಿ ಜೀವಿಯು 3 ಗುಣಗಳನ್ನು ಮೀರಿ ಶುದ್ಧ ಸತ್ವಸ್ಥಿತಿಗೆ ಬರುತ್ತಾನೆ. ಆತನು ಯಾರಿಗೂ ಅಹಿತವಾದುದನ್ನು ಎಸಗುವುದಿಲ್ಲ. ಭಗವಂತನಲ್ಲಿರುವ ಎಲ್ಲ ಉತ್ತಮ ಗುಣಗಳು ಈ ಭಕ್ತನಲ್ಲಿ ಕಂಡುಬರುತ್ತದೆ. ಗುಣಾತ್ಮಕವಾಗಿ ಭಗವಂತನ ಎಲ್ಲ ಗುಣಗಳನ್ನು ಭಕ್ತನು ಬೆಳೆಸಿಕೊಳ್ಳುತ್ತಾನೆ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಅನುವಾದ: ಹೀಗೆ ಶುದ್ಧ ಸತ್ವಸ್ಥಿತಿ ಸ್ಥಿರವಾದಾಗ ಎಲ್ಲ ಐಹಿಕ ಸಂಘದಿಂದ ಮುಕ್ತನಾದ ಹಂತದಲ್ಲಿ ಭಕ್ತಿ ಸೇವೆಯ ಸಂಪರ್ಕದಿಂದ ಚೈತನ್ಯಪೂರ್ಣವಾದ ಮನಸ್ಸುಳ್ಳವನು ಪರಮಪುರುಷನ ತತ್ವವಿಜ್ಞಾನವನ್ನು ಪಡೆಯುತ್ತಾನೆ. ಭಗವಂತನ ಭಕ್ತಿ ಸೇವೆಯಲ್ಲಿ ರತಿಯನ್ನು ಬೆಳೆಸಿಕೊಳ್ಳುವುದೇ 11ನೆಯ ಹಂತ. ಈ ಹಂತದಲ್ಲಿ ಭಕ್ತನು ಪ್ರಸನ್ನವಾದಂತಹ ಮನಸ್ಸನ್ನು ಹೊಂದಿರುತ್ತಾನೆ. 12ನೆಯ ಹಂತದಲ್ಲಿ ವ್ಯಕ್ತಿಯು ಭಗವಂತನ ಪ್ರೇಮವನ್ನು ಪಡೆಯುತ್ತಾನೆ. ಭಗವಂತನ ಸೇವೆಯಲ್ಲಿ ಸದಾಕಾಲವು ತನ್ನ ಸಮಯವನ್ನು ಕಳೆಯುತ್ತಾನೆ. 13ನೆಯ ಹಂತದಲ್ಲಿ ಭಕ್ತನು ಭಗವಂತನ ದರ್ಶನವನ್ನು ಪಡೆಯುತ್ತಾನೆ. ತಾನು ಏನನ್ನೆಲ್ಲ ಕೇಳಿದ್ದನೋ ಅದೆಲ್ಲವನ್ನು ಕೂಡ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಈ ಹಂತದಲ್ಲಿ ಯಾವುದೇ ಐಹಿಕ ಕಶ್ಮಲದ ಸೋಂಕು ಇರುವುದಿಲ್ಲ. ಭಕ್ತನು ಭಗವತ್ತತ್ವ ವಿಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುತ್ತಾನೆ. 14ನೇ ಹಂತವನ್ನು ಹರೇರ್ ಮಾಧುರ್ಯಾನುಭಾವ ಎಂದು ಕರೆಯುತ್ತಾರೆ. ಈ ಹಂತದಲ್ಲಿ ಭಕ್ತನಿಗೆ ಭಗವಂತನ ಮಾಧುರ್ಯದ ನೇರ ಅನುಭವವೂ ಉಂಟಾಗುತ್ತದೆ. ಭಕ್ತಿ ಸೇವೆಯಲ್ಲಿ ಇರುವಂತಹ ಈ 14 ಹಂತಗಳನ್ನು ನಾವು ನಾರದ ಮುನಿಗಳ ಜೀವನದಲ್ಲಿ ಕಾಣಲು ಸಾಧ್ಯ. ವೇದವ್ಯಾಸರನ್ನು ಭೇಟಿ ಮಾಡಿದ ನಾರದರು ತಮ್ಮ ಹಿಂದಿನ ಜನ್ಮದಲ್ಲಿ ತಾವು ಹೇಗೆ ಭಕ್ತಿ ಸೇವೆಯನ್ನು ಮಾಡಿ
ಭಗವಂತನ ಕೃಪೆಗೆ ಪಾತ್ರರಾದರು ಎಂಬುದನ್ನು ವಿವರಿಸುತ್ತಾರೆ. ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು ಯಾವ ರೀತಿಯಾಗಿ ಮಾಡಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.